ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಕ್ಷಮಿಸಬೇಕು. ಬಹಳ ಕಮೆಂಟ್ಸ್ಗಳನ್ನು ಹಾಕಿದ್ರಿ, ಹೌದಲ್ವಾ? ಸಮಯದ ಅಭಾವದ ಕಾರಣ, ಕೊರತೆ, ನಾನು ಕೂಡ ಔಟ್ ಆಫ್ ಸ್ಟೇಷನ್ ಇದ್ದೆ, ಕ್ಷಮಿಸಬೇಕು. ಇವತ್ತು ಎಷ್ಟಿದ್ದಾವೋ ಅಷ್ಟು ಪೇಪರನ್ನು, ಸುಮಾರು 10 ಪ್ರಶ್ನೆ ಪತ್ರಿಕೆಗಳು ಕಳಿಸಿದ್ದಾರೆ ವಿದ್ಯಾರ್ಥಿಗಳು. ಅಷ್ಟು ಕೂಡ ಅಪ್ಲೋಡ್ ಮಾಡೇ ಮಲಗ್ತೇನೆ. ಓಕೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಷ್ಟು ಕೂಡ ಅಪ್ಲೋಡ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಪ್ರಥಮ PUC ಸೈನ್ಸ್ ತೆಗೆದುಕೊಂಡು ಓದುತ್ತಿರುವ ವಾಣಿಜ್ಯ ವಿಭಾಗ ಅವರಿಗೆಲ್ಲರೂ ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿರುವಂತಹ ಜ್ಞಾನೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ನಮ್ಮ ಮೇಲ್ಐಡಿಗೆ ಕಳಿಸಿಕೊಟ್ಟಿದ್ದಾರೆ. ತಾವುಗಳು ಕೂಡ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ನನ್ನ ಮೇಲ್ ID ಅಡ್ರೆಸ್ಸನ್ನು ಇರುತ್ತೆ, ಅಲ್ಲಿ ತಾವುಗಳು ಆ ಒಂದು ಫೋಟೋನೋ ಅಥವಾ PDF ಕಾಪಿ ಮಾಡಿ ನಿಮ್ಮ ಮೊಬೈಲಿಂದ ನನ್ನ ಮೇಲಿಗೆ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಕಳಿಸಿಕೊಟ್ಟಂತಹ ನಮ್ಮ ಆಕಾಶ್ ಅವರಿಗೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಈ ಎಲ್ಲ ವೀಡಿಯೋಸ್ಗಳಿಂದ ಕೇವಲ ಇನ್ಸ್ಪಿರೇಷನ್ ಪಡೆಯಬಹುದು, ಅಂಕಗಳನ್ನಲ್ಲ. ಅದನ್ನು ಮೊದಲು ತಿಳಿದುಕೊಳ್ಳಿ. ಏಕೆಂದರೆ ನೋಡೋದ್ರಿಂದ ಏನೂ ಸಿಗಲ್ಲ, ಸ್ವಲ್ಪ ತೃಪ್ತಿ ಸಿಗುತ್ತೆ, ಇನ್ಸ್ಪಿರೇಷನ್ ಬರುತ್ತೆ. ಈ ರೀತಿಯಾಗಿರುತ್ತಾ, ಆ ರೀತಿಯಾಗಿರುತ್ತಾ ಪೇಪರು, ಇಷ್ಟು ಈಸಿಯಾಗಿದೆ ಅಲ್ವಾ, ಸ್ವಲ್ಪ ಸಾಲ್ವ್ ಮಾಡ್ತೀರಾ. ನೋಡಿ, ರೈಟಿಂಗ್ ಪ್ರಾಕ್ಟೀಸ್ ಮುಖ್ಯ ಒಳ್ಳೆಯ ಅಂಕಗಳನ್ನು ತೆಗಿಲಿಕ್ಕೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾನು ಏನಂತೀರಾ ವೇಸ್ಟ್ ಮಾಡಲಿಕ್ಕೆ ಬಯಸುವುದಿಲ್ಲ. ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ, ಯಾಕೆಂದರೆ ಬೆಳಗ್ಗೆ ಎದ್ದು ತಾವುಗಳು ಎಲ್ಲರೂ ಎಕ್ಸಾಮನ್ನು ಬರೀಬೇಕಾಗಿದೆ. ಅಟ್ಲೀಸ್ಟು ಎಕ್ಸಾಮು ಫ್ರೀ ಆದಾಗ, ಎಕ್ಸಾಮ್ ಬರೆದಾದ್ಮೇಲಾದರೂ ಆ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ. ಆಲ್ ಇನ್ ಒನ್, ಹೌದಲ್ವಾ? PDF 99@gmail.com ಅಂತ ಭಾಳ ಈಸಿಯಾಗಿ ಮಾಡಿದ್ದೇವೆ, ನೆನಪಿರಲಿ ಅಂತ ಉದ್ದೇಶದಿಂದ. ಈಗಾಗಲೇ ದ್ವಿತೀಯ PUC ಮ್ಯಾಥಮೆಟಿಕ್ಸ್ ಪೇಪರನ್ನು ಅಪ್ಲೋಡ್ ಮಾಡಿದ್ವಿ. ವಿದ್ಯಾರ್ಥಿಗಳು ನಮ್ಮದು ಅಂತ ಇದ್ದರು. ಹಾಗಾಗಿ ಪ್ರಥಮ PUC ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪ್ರಶ್ನೆ ಪತ್ರಿಕೆನ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.